ಯಾರಾದ್ರೂ ನಾಯಕರು ಬಂದ್ರು ಅಂತಂದ್ರೆ ಅಥವಾ ಶಾಸಕರು ಸಚಿವರು ಯಾರು ಬಂದ್ರು ಅಂದ್ರೆ ಯಾರು ಹಿಂದೆ ಎದ್ದು ಹೋಗಬೇಡ್ರಿ ಅಂತಕ್ಕಂಥ ಮಾತೇನು ಹೇಳಿರಲ್ಲ. ನೀವು ಏನು ಹೊಲೆ ಶಿಕ್ಷೆ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾರೇ ಬರ್ಲಿ ಅವರು ಬರ್ತಾರ, ಮಾತಾಡ್ತಾರ, ನಮಗೆಂತ ಸಹಕಾರ ಕೊಟ್ಟಾರಲ್ಲ ಅಂತ ನಾಯಕರು ಜೋರಾದ ಚಪ್ಪಾಳೆ ತಟ್ರಿ ಅಂತಕ್ಕಂಥ ಮಾತನ್ನು ಹೇಳಿ ರೈತರ ಪರವಾಗಿ ನಾವಂತೂ ಸ್ವಾಮೀಜಿಗಳು ಬರಲೇಬೇಕು, ಎಲ್ಲರೂ ಬರಬೇಕು. ನಾವು ಒಂದು ಸಮಯ ಬಂತಂದ್ರೆ ಕುರ್ಚಿಯನ್ನು ಬೇಕಾಗಿಲ್ಲ, ನಾವು ನಡುವೆ ಮೇಲೆ ಕುಂಡ್ರಕ್ಕೂ ನಾವು ರೈತರ ಸಲುವಾಗಿ ನಾವು ರೆಡಿ ಅಂತ ಹೇಳ್ಕೊಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಹೀಗಾಗಿ ಆ ರೈತರಿಗೆ ಮೋಸ ಮಾಡುವಂತ ಕೆಲಸ ಸರ್ಕಾರ ಹಿಂದಕ್ಕೆ ತಗೋಬೇಕು. ಸ್ವಲ್ಪ ಎಚ್ಚೆತ್ತರಗೊಳ್ರಿ, ಬಹಳ ವಿಚಾರ ಮಾಡಿ ಏನಂತಂದ್ರೆ ನೀವು ಇದನ್ನ ನಿರ್ಧಾರವನ್ನ ಕೈಗೊಳ್ಳಬೇಕು. ಒಂದ್ ಏನಾದರೂ ಇದಕ್ಕೆ ಹೋಗ್ಲಿ ಬಿಡುವಂತ ಏನಾದರೂ ನೀವು ಕೇರ್ಲೆಸ್ ಮಾಡಿದ್ರಿ ಅಂತಂದ್ರ ಬಹಳ ಗಂಭೀರವಾಗಿ ನೀವೇನಂತ ಪರಿಣಾಮಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲಾ ರೈತರು ನಾವು ಒಗ್ಗಟ್ಟಿದ್ದಾಗ ಮಾತ್ರ ಗೆಲುವು ಸಿಗಲಿಕ್ಕೆ ಸಾಧ್ಯದ. ಅದ್ರ ಕೈಯಿಂದ ಚಪ್ಪಾಳೆ ತಟ್ಟರು ಮತ್ತು ನಮ್ಮ ವಿಶೇಷವಾಗಿ ಅರಬಲ್ ಸುತ್ತ ಹೊಡೆದಂತಾರಲ್ಲ ಹಂಗ ಹೊಡೆದಾರ ಯಾರಂತಂದ್ರೆ ನಮ್ಮ ಸಾಹಿತ್ಯ ನಿಜವಾಗ್ಲು ಅವ್ರು ಅಂದಿರ್ತಿಲ್ಲ. ನೀವು ಇಂಥ ಕೆಲಸ ಮಾಡಕತ್ತೀರ ಅಂದ್ರೆ ಅದು ಹೊಡೆದ ತಾಯಿಗೆ ತಲೆಗಿಂತ ಕೆಲಸ ಹಂಗ ಕೆಲಸ ಮಾಡಕತ್ತೀರ ಅಂತಕ್ಕಂಥ ನೋಡ್ಕೊಡ್ಬೋದು. ಯಾಕಂತಂದ್ರೆ ರೈತರ ತಾಯಿ ಇದ್ದಂಗೆ. ಯಾಕಂದ್ರೆ ಒಬ್ಬ ತಾಯಿ ತನ್ನ ಮಗನಿಗೆ ಪ್ರಸಾದವನ್ನ ಊಟವನ್ನ ಮಾಡಿಸ್ತಾಳ. ಆದ್ರೆ ರೈತ ಕೇವಲ ಯಾವುದು ಜಾತಿ ಮತ ಪಕ್ಷ ಧರ್ಮ ಇಲ್ಲದೆ ಎಲ್ಲಾ ಇಡೀ ಮಾನವ ಕುಲಕ್ಕ ಅನ್ನ ಹಾಕುವಂತ ಏಕೈಕ ಒಂದು ದೊಡ್ಡ ಶಕ್ತಿ ರೈತ ಅಂತಕ್ಕಂಥದ್ದು ಅವ್ರ ತಲೆ ಇಟ್ಕೋಬೇಕು. ಅವ್ರ ಅಂದ್ರಲ್ಲ ಈಗ ಏನಾದ್ರೂ ರೈತ ಬೆಳಿಲಿಲ್ಲ ಅಂತಂದ್ರ ಮಕ್ಕಳ ನೀವು ದೊಡ್ಡ ದೊಡ್ಡ ಕಾರಣ ತಿರುಗಾಡ್ತೀರಿ, ದೊಡ್ಡ ದೊಡ್ಡ ಸೀಟ್ನ ಕುಂತೀರಿ. ಆದ್ರೆ ನಿಮ್ಗೆ ಏನು ಕುಂಡಿ ಗಟ್ಟಿಯಾಗಿ ಕುಂತೀರಲ್ಲ ಅನ್ನ ರೈತ ಹಗ್ಲಿಗತ್ತನೆ ತಲೆ ಕುಂತೀರ ಅಂತಕ್ಕಂಥವ್ರು ಇರಲಿ. ಯಾಕಂತಂದ್ರ ಇವತ್ತು ನಿಜವಾಗ್ಲೂ ರೈತರು ನಿಜವಾಗ್ಲು ಅವ್ರು ಶಾಣ್ಯಾರ, ಹುಚ್ಚಿದ್ರು ನಾವು ಹೇಳ್ತಾರೆ. ರೈತರು ಹುಚ್ಚರು ಅವ್ರು ಶಾಣ್ಯಾರ, ನೀವು ಹುಚ್ಚಾರಿ. ಯಾಕಂತಂದ್ರ ನೀವು ಕೇಳಲ್ಲ, ಅವ್ರು ಹೇಳಲ್ಲ. ನೀವು ಕೇಳಲು ಧೈರ್ಯ ನಿಂಬಲ್ಲಿಲ್ಲ, ಹೇಳೋದು ಅವರು ಅಂಜಲ್ಲ. ಯಾಕಂತಂದ್ರೆ ಅಧಿಕಾರದ ದರ್ಪ ತೋರಿಸ್ತಾರೆ. ಆದ್ರೆ ನೀವು ಒಂದು ತಲೆ ಇಟ್ಕೋರಿ, ಯಾವಾಗ ಒಬ್ಬ ದೇಶದ ಪ್ರಜೆ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಹೋಗಿ ಎಲ್ಲಿ ಮೇಲೆ ಅಂಗಡಿ ಮೊದಲೇ ಕೆಲಸ ಒಳ್ಳೆ ಕೆಲಸ ಮಾಡುತ್ತೆ ಯಾವಾಗ ಹೇಳಲ್ಲ, ಅತಿ ತನಕ ನಮ್ಮ ದೇಶ ಉದ್ದಾರ ಆಗಲ್ಲ. ಈ ತಲೆ ಇಟ್ಕೊಂಡ್ಬಿಡ್ರಿ. ನೀವು ದೇಶಕ್ಕೆ ನೀವು ಗಟ್ಟಿಯಾಗಿರ್ಬೇಕು. ಇವತ್ತು ರೈತರು ಇವತ್ತು ಬೆಳೆದಿರ್ತಕ್ಕಂಥ ಅನ್ನ ಕೇವಲ ಕಬ್ಬಂತ ಅಷ್ಟೇ ಆಗುತ್ತಿಲ್ಲ. ರೈತ ಪ್ರತಿಯೊಂದು ಬೆಳೆ ಹಾಳಾಗ್ಯದ, ಹತ್ತಿ ಹಾಳಾಗ್ಯದ, ತೊಗರಿ ಹಾಳಾಗ್ಯದ, ಎಲ್ಲ ಹಾಳಾಗ್ಯದ. ಅದಕ್ಕೆ ಬೆಲೆ ಕೊಡೋರು ಯಾರು? ಅದಕ್ಕೆ ಯಾರು ಬೆಲೆ ಕೊಡೋರು? ದುಡಿಯೋರು ರೈತ. ಮುಂಜಾನೆ ನಸಕ್ನ 4 ಗಂಟೆಗೆ ಎದ್ದು ನೀರು ಉಣಿಸಿ ಅಲ್ಲಿ ಹೋಗಿ ಹೊಲದೊಳಗ ರಾತ್ರಿ ಹಾವು ಕಡಿದು ಸತ್ತರು ಎಸ ಮಂದಿರ ಹೋಗಿಲ್ಲ. ರಾತ್ರಿ ಹಾವು ಕಡಿದು ಸತ್ತರು ಎಸ ಮಂದಿರ ಹೋಗಿ ಏನಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಅನ್ನ ರೈತ ಹಾಳಾಗ್ಯದಂತೇಳಿ ಬೆಳೀತೆ ತಿಳ್ಕೊಂಡು ಸರ್ಕಾರ ಯಾವುದೇ ಕೆಲಸ ಮಾಡಲ್ಲ ಸಲುವಾಗಿ ಎಷ್ಟೋ ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಾರ. ಅವ್ರು ಒಂದು ಮಾತು ಹೇಳ್ತೀನಿ, ಇದ್ರ ಶಾಪ ರೈತರ ಶಾಪ ತರ್ತು ಅಂತಂದ್ರೆ ವಿಧಾನಸಭೆ ಬಾಗಿಲೇ ಮುಚ್ಚಬೇಕಾಗ್ತದೆ ಅಂತಕ್ಕಂಥವನ್ನು ಇಟ್ಕೋಬೇಕು. ರೈತರ ಶಾಪ ಸುಮ್ಮಲ್ಲ, ಇನ್ನ ಸ್ವಾಮಿ ಶಾಪ ಬೇಕು. ಸ್ವಾಮಿ ಶಾಪದಕ್ಕಿಂತ ಇಡೀ ಜಗತ್ತಿನಲ್ಲ ದೊಡ್ಡ ಶಾಪ ಯಾವ್ದಾದ್ರು ರೈತರ ಶಾಪ ಅಂತಕ್ಕಂಥವನ್ನ ತಾವೆಲ್ಲರೂ ಕೂಡ ತಲೆಗಿಡಬೇಕು. ಇವತ್ತು ನೀವೆಲ್ಲರೂ ನೋಡ್ರಿ, ಅವ್ರಿದ್ರೆ ಅಲ್ಲಿ ಕುಂತಾರ, ಅಲ್ಲಿ ಆರಾಮದಾರ. ನಾವು ಇಲ್ಲಿ ಬಂದು ಇಡೀ ದೇಶಕ್ಕೆ ಅನ್ನ ಹಾಕೋರು ರೈತರು ಇಲ್ಲಿ ಬಂದು ನಡು ರೋಡ್ ಮೇಲೆ ಉಳಿಸುವಂತಹ ವ್ಯವಸ್ಥೆ ಮಾಡಕತ್ತಾರಂದ್ರ ಅವ್ರು ಎಷ್ಟು ಶಾಣ್ಯಾರ ಅಂತ ತಿಳ್ಕೊಳ್ಳೋದು ಒಂದು ಮಾತ್ರ ಸತ್ಯ. ತಮ್ಮ ನೀವು ಇಲ್ಲಿ ಯಾರ್ಯಾರು ಬಂದಿರಿ, ನೀವು ರೈತರಾಗಿ ಬಂದಿರೋ ಹೆಂಗ್ ಬಂದಿರೋ ಗೊತ್ತಿಲ್ಲ. ಇಲ್ಲೆಲ್ಲಾ ಜಾತಿಯವರು ಅದಾರ, ಎಲ್ಲಾ ಧರ್ಮದವರು ಅದಾರ, ಎಲ್ಲಾ ಪಕ್ಷದವರು ಅದಾರ. ಆದ್ರೆ ಒಂದ್ ಮಾತ್ರ ಸತ್ಯ, ಇವತ್ತು ನಾವು ಸ್ವಾಮಿಗಳಿದೀವಿ. ಇವತ್ತು ಸ್ವಾಮಿಗಳು ಅಂತಂದ್ರೆ ನಾವೇನು ಮ್ಯಾಗಿನ ಅನ್ನ ಬರಂಗಿಲ್ಲ, ಅದು ರೈತರು ಇರ್ತಕ್ಕಂಥ ಅನ್ನನೇ ಸ್ವಾಮಿ ತಿನ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ. ಏನು ಎಲ್ಲರೂ ಹೇಳಿದ್ರು 3,500 ರೂಪಾಯಿ ಟನ್ನಿಗೆ ಏನಾದ್ರೂ ಕೊಡ್ಲಿಲ್ಲ ಅಂತಂದ್ರ ನಾನು ಹೇಳ್ತೀನಿ ರೈತರ ಜೊತೆ ನಿಜವಾಗ್ಲೂ ನಾನು ಮುಟ್ಟು ಹೇಳ್ತೀನಿ. ನಾನು ಇಲ್ಲಿ ಎದ್ದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಯಾವಾಗಲೂ ಕೂಡ ಹೇಳ್ತೇನೆ. ನಾನು ಯಾವಾಗಲೂ ಹೇಳ್ತೀನಿ, ದೇಶ ಧರ್ಮ ರೈತ ಸೈನಿಕರು ಅಂತ ಬಂದಾಗ ಏನೇ ಮುಲಾಜಿಲ್ಲಾರ್ದೆ ನಾನೇನಂತಂದ್ರೆ ಕಡಿ